ಮಾಜಿ ಡಾನ್ ಪುತ್ರ ರಿಕ್ಕಿ ರಾಯ್ ಮೇಲೆ ಫೈರಿಂಗ್ ಆಗಿದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ರಿಕ್ಕಿ ರಾಯ್ ಮೇಲೆ ಫೈರಿಂಗ್ ಅನ್ನು ಮಾಡಿದ್ದಾರೆ. ಖಾಸಗಿ ಜಾಗದ ಕಾಂಪೌಂಡ್ ಬಳಿ ದುಷ್ಕರ್ಮಿಗಳ ಸುಳಿವು ಪತ್ತೆಯಾಗಿದೆ. ಇನ್ನು ಫೈರಿಂಗ್ಗೆ ಖಾಸಗಿ ಜಾಗದ ಕಾಂಪೌಂಡ್ ಗ್ಯಾಪ್ ಅನ್ನು ಅಲ್ಲಿ ಬಳಕೆ ಮಾಡಿಕೊಂಡಿರುವುದು ಕೂಡ ತಿಳಿದು ಬಂದಿದೆ. ರಸ್ತೆಯ ಪಕ್ಕದ ಕಾಂಪೌಂಡ್ ಒಳಗೆ ಅವಿತುಕೊಂಡು ಮಧ್ಯರಾತ್ರಿ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಕತ್ತಲಲ್ಲಿ ಕಾಂಪೌಂಡ್ ರಂಧ್ರದ ಮುಖಾಂತರವಾಗಿ ಫೈರಿಂಗ್ ಅನ್ನು ನಡೆಸಿದ್ದಾರೆ. 12 ಗೇಜ್ನ ಶಾರ್ಟ್ ಗನ್ ಹಾಗೂ 70 mm ಬುಲೆಟ್ ನಿಂದ ದಾಳಿಯನ್ನು ನಡೆಸಲಾಗಿದೆ. 2 ಬುಲೆಟ್ ಹಾಗೂ 1 ಮೊಬೈಲ್ ಅನ್ನು ಹಾಕಿ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ರಿಕ್ಕಿ ರಾಯ್ ಮೇಲೆ ಇಲ್ಲಿ ಫೈರಿಂಗ್ ಆಗಿರುವುದು ಕೂಡ ತಿಳಿದು ಬಂದಿದೆ. ಸ್ಥಳದಲ್ಲಿ ಈಗಾಗಲೇ ಪೊಲೀಸರು ತೆರಳಿಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸ್ಥಳ ಮಹಜರು ಕೂಡ ಆಗ್ತಾ ಇದೆ. FSL ತಂಡ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ಖಾಸಗಿ ಜಾಗದ ಕಾಂಪೌಂಡ್ ಅನ್ನ ಇಲ್ಲಿ ದುಷ್ಕರ್ಮಿಗಳು ಬಳಕೆ ಮಾಡಿಕೊಂಡಿರೋದು ಕೂಡ ಇಲ್ಲಿ ಸುಳಿವು ಪತ್ತೆಯಾಗಿದೆ. ಫೈರಿಂಗ್ ಖಾಸಗಿ ಜಾಗದ ಕಾಂಪೌಂಡ್ ಅನ್ನ ಗ್ಯಾಪ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಕಾಂಪೌಂಡ್ ನ ಒಂದು ರಂಧ್ರವನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ವರದಿಯನ್ನು ಕೊಡೋದಕ್ಕೆ ಜಾಯಿನ್ ಆಗ್ತಿದ್ದಾರೆ ಲೈವ್ ಅಲ್ಲಿ. ಪ್ರಶಾಂತ್, ಇಲ್ಲಿ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ರಿಕ್ಕಿ ಮೇಲೆ ಫೈರಿಂಗ್ ಮಾಡಿರೋದು ಕೂಡ ತಿಳಿದು ಬರ್ತಾ ಇದೆ. ಅಂದ್ರೆ ಖಾಸಗಿ ಜಾಗದ ಕಾಂಪೌಂಡ್ ಬಳಿ ದುಷ್ಕರ್ಮಿಗಳಿದ್ದು ಕೂಡ ಸುಳಿವು ಪತ್ತೆಯಾಗಿದೆ. ಫೈರಿಂಗ್ ಆಗಿರುವಂತಹ ಜಾಗ ಏನು ಕಾಂಪೌಂಡ್ ಗ್ಯಾಪ್ ಅನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು, 70 mm ಗನ್ ಕೂಡ ಸಿಕ್ಕಿದೆ, ಬೇಸಿಕ್ ಮೊಬೈಲ್ ಕೂಡ ಸಿಕ್ಕಿರುವಂಥದ್ದು, ಏನೆಲ್ಲ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಶಕುಂತಲಾ, ನಾನು ಆಗ್ಲೇ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಪಕ್ಕಾ ಪ್ಲಾನ್ ಅನ್ನ ಮಾಡಿ ರಿಕ್ಕಿ ರಾಯ್ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಆ ಅಟ್ಯಾಕ್ ನಡೆದಂತ ಸ್ಥಳದಲ್ಲಿ ಇದೀನಿ. ಮೊದಲನೇದಾಗಿ ಇಂಚಿಂಚು ಕೂಡ ಮಾಹಿತಿ ಕೊಡ್ತೀನಿ. ಈ ಒಂದು ಕಾರ್ನಲ್ಲಿಯೇ ಮಧ್ಯರಾತ್ರಿ 12:30 ಸುಮಾರಿಗೆ ರಿಕ್ಕಿ ಅವರ ಒಂದು ಬಿಡದಿಯ ಮನೆಯಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ರು. ಮೊದಲನೇದಾಗಿ ಆ ಒಂದು ಕಾಂಪೌಂಡ್ ಏನ್ ಕಾಣುತ್ತೆ, ಆ ಕಾಂಪೌಂಡ್ ಅನ್ನ ದಾಟಿ ಏಕಾಕಿ ಈ ರಸ್ತೆಗೆ ಬಂದಂತ ಸಂದರ್ಭದಲ್ಲಿ ಈ ಕಾರ್ ಏನ್ ನಿಂತಿದೆ, ಈ ಕಾರಿನ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಆ ಕಾರಲ್ಲಿ ಇದೆ, ದೃಶ್ಯದಲ್ಲಿ ಕೂಡ ಕಾಣ್ತಾ ಇರ್ಬೋದು. ಬಲಭಾಗದ ಡೋರ್ ನಲ್ಲಿ ಗುಂಡು ಕೂಡ ಕಾಣಿಸ್ತಾ ಇರುವಂತದ್ದು. ಅಲ್ಲಿಗೆ ಅಟ್ಯಾಕ್ ಅನ್ನ ಮಾಡಿದರೆ ಅದರ ಒಳಭಾಗಕ್ಕೆ ಗುಂಡು ತಗಲಿ. ಆ ನಂತರದಲ್ಲಿ ಅಂದ್ರೆ ಮುಂಭಾಗದಲ್ಲಿ ಡ್ರೈವ್ ಅನ್ನ ಕಾರಿನ ಚಾಲಕ ರಾಜು ಮಾಡ್ತಾ ಇದ್ರು. ಎಡಭಾಗದ ಮುಂಭಾಗದ ಸೀಟ್ ನಲ್ಲಿ ಅವರ ಗನ್ ಮ್ಯಾನ್ ಕೊಳ್ತಿದ್ರು, ಹಿಂಭಾಗದಲ್ಲಿ ರಿಕ್ಕಿ ಕೊಳ್ತಿದ್ರು. ಏಕಾಏಕಿ ಯಾವಾಗ ಗನ್ ಶಾಟ್ ಬಿತ್ತು, ಆ ಒಂದು ಅಂದ್ರೆ ಬುಲೆಟ್ ಏಕಾಏಕಿ ಕಾರಿನ ಡೋರ್ ಅನ್ನ ಸೆಳ್ಕೊಂಡು ಒಳಭಾಗದ ಸೀಟಿಗೂ ಕೂಡ ತಾಗಿ, ಮತ್ತೆ ಹಿಂಬದಿ ಸೀಟ್ ನ ಅಂದ್ರೆ ಡೋರಿಗೂ ಕೂಡ ತಾಗಿ, ಆ ನಂತರದಲ್ಲಿ ಅವರಿಗೆ ಗುಂಡು ತಗಲಿರುವಂತದ್ದು. ಹೀಗಾಗಿ ಆ ಮೂಗು ಮತ್ತೆ ಕೈಗೂ ಕೂಡ ಗಂಭೀರವಾದ ಗಾಯವನ್ನು ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಅವರನ್ನ ಹತ್ಯೆಗೆ ಪಕ್ಕಾ ಪ್ಲಾನ್ ಅನ್ನ ಮಾಡಿರುವಂತದ್ದು. ಇಲ್ಲಿ ಒಂದು ಏನ್ ಕಾಂಪೌಂಡ್ ಕಾಣ್ತಾ ಇದೆ, ರಸ್ತೆಯ ಬಲಭಾಗದಲ್ಲಿ ಒಂದು ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಅಂದ್ರೆ ಇದು ಕೂಡ ಸಾಕಷ್ಟು ಲೇಔಟ್ ಇರುವಂತದ್ದು. ಇಲ್ಲಿ ಏನು ಓಲ್ ಕಾಣ್ತಾ ಇದೆ ಅಂದ್ರೆ ಇಲ್ಲಿ ಒಂದು ಕಾಂಪೌಂಡಿನ ಓಲ್ ಕಾಣ್ತಾ ಇದೆ. ಇಲ್ಲಿ ಹಿಂಬದಿಯಲ್ಲಿ ಕುಳಿತುಕೊಂಡು ಅಲ್ಲಿಂದ ಪಕ್ಕ ಆ ಕಾರಿನ ಮೇಲೆ ಶೂಟ್ ಅನ್ನ ಮಾಡಿರುವಂತ 70 mm ಗನ್ ಅನ್ನ ಕೂಡ ಬಳಸ್ತಾರೆ. ಅಂದ್ರೆ ಇಲ್ಲಿಂದ ಒಂದು 500 ಮೀಟರ್ ಅಲ್ಲಿ ಅವ್ರ ಮನೆ ಇದೆ. ಆ ಮನೆಯಿಂದ ಕಾರು ಬಂದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಪಕ್ಕ ಪ್ಲಾನ್ ಮಾಡಿಕೊಂಡು ಇಲ್ಲೇನ್ ಕಾಣಿಸ್ತಾ ಇದೆ, ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇದೆ, 2 ಬುಲೆಟ್ ಜೊತೆಗೆ ಒಂದು ಕೀಪ್ಯಾಡ್ ಮೊಬೈಲ್ ಕೂಡ ಕಾಣಿಸ್ತಾ ಇರುವಂತದ್ದು. ಆ ಒಂದು ಅಲ್ಲಿ ಕುಳಿತುಕೊಂಡು ಪಕ್ಕ ದಾಳಿಯನ್ನ ಮಾಡಿರುವಂತದ್ದು. ಈಗ ಕೂಡ ಪೊಲೀಸರು ಈ ನಿಟ್ಟಿನಲ್ಲಿ ಕೂಡ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಂದ್ರೆ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡು ಪೊಲೀಸರು ತನಿಖೆನ ಮಾಡ್ತಾ ಇರುವಂತದ್ದು. ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಕೂಡ ತನಿಖೆಯನ್ನು ಕೂಡ ಮಾಡಿಸ್ತಾ ಇರುವಂತದ್ದು ನೋಡಬಹುದು. ಈ ಒಂದು ಕಾರ್ನಲ್ಲಿ ಅಂದ್ರೆ K53 MC 7128 ಕಾರ್ನಲ್ಲಿ ಮಧ್ಯರಾತ್ರಿ ಕೂಡ ತೆರಳ್ತಾ ಇದ್ರು. ಪ್ರಾರಂಭದಲ್ಲಿ ಮನೆಯಿಂದ ಒಂದು ಬಾರಿ ಬಿಡದಿಗೆ ಬೆಂಗಳೂರಿಗೆ ತೆರಳಕ್ಕೆ ಮುಂದಾಗ್ತಾರೆ. ಅದರ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಮತ್ತೆ ಏನೋ ಒಂದು ಕಳುದಿಯರೆ ಅನ್ನೋಂಥ ನಿಟ್ಟಲ್ಲಿ ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಅರ್ಧ ಗಂಟೆಗಳ ಕಾಲ ಮನೆಯಲ್ಲಿ ಸಮಯವನ್ನು ಕಳೀತಾರೆ. ಆನಂತರ ವಾಪಸ್ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಏಕೈಕ ಕಾರಿಗೆ ಶೂಟ್ ಅನ್ನ ಮಾಡಿರುವಂತದ್ದು. ಹೀಗಾಗಿ ಅವರ ಹಿಂಬದಿಯಲ್ಲಿ ಕುಳಿತಿದ್ದಂತ ರಿಕ್ಕಿಗೆ ಸಾಕಷ್ಟು ಗಂಭೀರವಾದಂತಹ ಗಾಯ ಆಗಿದೆ. ಹೀಗಾಗಿ ಪೊಲೀಸರು ವಿವಿಧ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಜೊತೆಗೆ ಬೆಂಗಳೂರಿನ ವಿಧಿವಿಜ್ಞಾನದ ಪ್ರಯೋಗಾಲಯದ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳಕ್ಕೆ ಬಂದು ಇಂಚಿಂಚು ಕೂಡ ಮಾಹಿತಿಯನ್ನ ಹಾಕ್ತಿದ್ದಾರೆ. ಈಗಾಗಲೇ ಪ್ರಮುಖವಾಗಿ ಒಂದು ಕೀಪ್ಯಾಡ್ ಮೊಬೈಲ್ ಆಗಿರ್ಬೋದು, 2 ಬುಲೆಟ್ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಆ ಆಂಗಲ್ ಕೂಡ ಅಂದ್ರೆ ಹಳೆ ವೈಷಮ್ಯ ಏನಾದ್ರೂ ಇತ್ತ ಬೇರೆ, ಅಥವಾ ಇವರಿಗೆ ಅಂದ್ರೆ ಇವರ ತಂದೆ ಮುತ್ತಪ್ಪರ ಏನಿದ್ದಾರೆ ಅವರು ಕೂಡ ಸಾಕಷ್ಟು ಅವರಿಗೆ ದ್ವೇಷಿಗಳಿದ್ರು, ಸಾಕಷ್ಟು ಎನಿಮೆಗಳಿದ್ರು, ಅವರು ಭೂಗತ ಲೋಕದಲ್ಲಿ ತೋಡ್ಕೊಂಡಿದ್ರು. ಆ ಹಿನ್ನೆಲೆ ಏನಾದ್ರು ಇವ್ರ ಮೇಲೆ ಅಟ್ಯಾಕ್ ಆಯ್ತಾ, ಬೇರೆ ಬೇರೆ ಆಂಗಲ್ಗಳಲ್ಲೂ ಕೂಡ ಈಗ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಶಕುಂತಲಾ, ಈಗ 12 ಗೇಜ್ನ ಶಾರ್ಟ್ ಗನ್ ಅಂದ್ರೆ 70 mm ಬುಲೆಟ್ ಕೂಡ ಅಲ್ಲಿ ಸಿಕ್ಕಿರೋದ್ರಿಂದ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಇಂದ ಅವರು ದಾಳಿ ಮಾಡಿದ್ದಾರೆ, ಅಂದ್ರೆ ಇವರು ಎಕ್ಸ್ಪರ್ಟ್ ಗಳೇ ಇರಬಹುದಾ, ಆ ಬಗ್ಗೆ ಏನಾದರೂ ಅಂದಾಜಿಸಲಾಗ್ತಾ ಇದೆಯಾ?
ಶಕುಂತಲಾ ವಿವಿಧ ಆಂಗಲ್ಗಳಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಈಗಾಗಲೇ ಹೇಳಿದೆ, ಪಕ್ಕಾ ಪ್ರೀ ಪ್ಲಾನ್ ಅನ್ನ ಮಾಡಿ ರಿಕ್ಕಿ ರೈ ಹತ್ಯೆಯನ್ನ ಮಾಡಲೇಬೇಕು ಅಂತೇಳಿ ಅವರ ಚಲನವಲನಗಳನ್ನ ಸಾಕಷ್ಟು ಕಲೆಯನ್ನ ಹಾಕಿರುವಂತದ್ದು. ಒಂದು 2 ದಿನಗಳಿಂದ ಅವರು ರಷ್ಯಾದಿಂದ ಬಂದಿರುವಂತದ್ದು. ಬಂದಂತ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಈ ಒಂದು ಬಿಡದಿ ಮನೆಗೆ ಬರ್ತಾರೆ. ನನ್ನ ಎಡಭಾಗದಲ್ಲಿ ಏನ್ ಕಾಣ್ತಾ ಇದೆ, ಇಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ಮನೆ ಇದೆ. ಆ ಒಂದು 500 ಮೀಟರ್ ದೂರದಿಂದ ಅಂದ್ರೆ ಕಾಂಪೌಂಡ್ ಅನ್ನು ದಾಟ್ಕೊಂಡು ಈ ರಸ್ತೆಗೆ ಬಂದು ಬಿಡದಿ ಮಾರ್ಗವಾಗಿ ಬೆಂಗಳೂರಿಗೆ ತೆರಳ್ತಾರೆ. ಗೇಟ್ ದಾಟ್ತಿದ್ದಂಗೆ ಅಂದ್ರೆ ಅಲ್ಲಿಂದ ಕಾರ್ ಆನ್ ಮಾಡಿದಂತ ಸಂದರ್ಭದಲ್ಲಿ ಲೈಟ್ ಗೊತ್ತಾಗುತ್ತೆ, ಅವರ ಮೂವ್ಮೆಂಟ್ ಕಾರ್ ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂತದ್ದು, ಮೊದಲ ಬಾರಿ ಅವರು ಬಿಡದಿಗೆ ತೆರಳಿ ಬಿಡದಿಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಅಟ್ಯಾಕ್ ಅನ್ನ ಮಾಡಿಲ್ಲ. ವಾಪಸ್ ಬಂದು 2ನೇ ಬಾರಿ ಬೆಂಗಳೂರಿಗೆ ತೆರಳ್ತಿದ್ದಂತ ಸಂದರ್ಭದಲ್ಲಿ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಕಾರ್ ಏನ್ ನಿಂತಿದೆ, ಆ ಕಾರಿಂದ ಆ ಒಂದು ಕಾಂಪೌಂಡ್ ಸುಮಾರು ಒಂದು 30ರಿಂದ 50 ಅಡಿಯಷ್ಟು ದೂರ ಮಾತ್ರ ಇದೆ. ಆ ಒಂದು ಕಾಂಪೌಂಡಿನ ಹಿಂಭಾಗದಲ್ಲಿ ಕುಳಿತುಕೊಂಡು ಅಲ್ಲಿ ಶೂಟ್ ಅನ್ನ ಮಾಡಿರುವಂತದ್ದು. ಆ ನಂತರ ಯಾವಾಗ ಇವ್ರಿಗೆ ಶೂಟ್ ಆಯ್ತೋ, ಕಾರಿನ ಮೇಲೆ ದಾಳಿ ಆಯ್ತೋ, ಏಕಾಕಿ ದುಷ್ಕರ್ಮಿಗಳು ಕೂಡ ಪರಾರಿಯಾಗ್ಯಾರ. ಜೊತೆಗೆ ಇವರು ಪಕ್ಕದಲ್ಲೇ ಕೂಡ ಗನ್ ಮ್ಯಾನ್ ಕೂಡ ಇಟ್ಕೊಂಡಿದ್ದಾರೆ. ಆದ್ರೆ ಯಾಕಾಗಿ ಆಗಿದೆ ಏನು ಅನ್ನೋಂಥದ್ದು ಕೂಡ ಗೊತ್ತಾಗಿಲ್ಲ. ಆದ್ರೆ ದಾಳಿಗೆ 70mm ಗನ್ ಅನ್ನು ಕೂಡ ಬಳಸಿದ್ದಾರೆ, ಶಾರ್ಟ್ ಗನ್ ಕೂಡ ಬಳಸಿದ್ದಾರೆ ಅನ್ನೋಂಥದಕ್ಕೆ ಮೇಲ್ನೋಟಕ್ಕೆ ತಿಳಿದು ಬರ್ತದೆ. ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ಪ್ರಶಾಂತ್. ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗ ಫೈರಿಂಗ್ ಆಗಿದೆ, ರಿಕ್ಕಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಜೊತೆಗೆ 12 ಗೇಜ್ನ ಶಾರ್ಟ್ ಗನ್ ಹಾಗೆ 70mm ಬುಲೆಟ್ ನಿಂದ ದಾಳಿಯನ್ನು ನಡೆಸಿರುವುದು ಬಯಲಾಗಿದ್ದು, 2 ಬುಲೆಟ್ ಹಾಗೂ ಒಂದು ಮೊಬೈಲ್ ಅನ್ನ ಈಗ ಖಾಕಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ದಾಳಿ ನಡೆಸಂತ ಸಂದರ್ಭದಲ್ಲಿ ಯಾರಿದ್ರು, ಆ ದುಷ್ಕರ್ಮಿಗಳು ಎಷ್ಟು ಜನ ಇದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗ್ತಾ ಇದೆ. ಇನ್ನು ಕಾರ್ ಏನು ಈಗ ಫೈರಿಂಗ್ ಆಗಿದೆ, ಆ ಕಾರನ್ನು ಕೂಡ, ಫಾರ್ಚುನರ್ ಕಾರನ್ನು ಕೂಡ ಪೊಲೀಸರು ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ. ಸ್ಥಳದಲ್ಲಿ ಈಗಾಗಲೇ FSL ತಂಡ ಕೂಡ ಭೇಟಿಯನ್ನು ಕೊಟ್ಟು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದೆ.